ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ಈ ಬಿಸಿಲಲ್ಲಿ 7 ದಶಕಗಳಾಗಿದೆ ಸ್ವತಂತ್ರ ಬಂದು. ಹೀಗೆ ನಡಿಬೇಕಾದ ಕರ್ಮ ನಮ್ಗೆ ಯಾಕೆ ಬಂತ ಹೇಳಿ? 7 ದಶಕಗಳಿಂದ ನಮ್ಗೆ ಸ್ವಾತಂತ್ರ್ಯ ಕಂತು ಕೊಡಕ್ಕೆ ಉಪವಾಸ ಇದ್ರು, ನಾಯಕರಿದ್ರು, ಉಪವಾಸ ಮಾಡೋ ನಾಯಕರಿದ್ರು. ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ. ಹಾಗಾಗಿ ನಾವು ಮತ್ತೆ ಸ್ವಾತಂತ್ರ್ಯವನ್ನ, ಪ್ರಜಾಪ್ರಭುತ್ವವನ್ನ, ನಮ್ಮ ಕನಸನ್ನ, ಅದನ್ನ ಸಾರ್ಥಕಗೊಳಿಸುವ ದಾರಿಯನ್ನ ನೋಡ್ಕೊಳ್ಳಿಕ್ಕೆ ಇಲ್ಲಿದ್ದೇವೆ. ನಾನು ಮೊನ್ನೆ ಇವರ ಧರ್ಮಾಂಧತೆ ಹೇಗಿದೆ ಅನ್ನೋದಕ್ಕೆ, ನಮಗೆ ಧರ್ಮದ ಬಗ್ಗೆ ಏನೋ ಸಮಸ್ಯೆ ಇಲ್ರಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಧರ್ಮ ಆಚರಿಸ್ಬೇಕು. ನಾನು ಮೈಸೂರಿನಲ್ಲಿದ್ದೆ, ಹೈದರಾಬಾದ್ ಹೊರಟೆ. ನೋಡಿ ಮೂರ್ಖರು ಹೇಗಿದ್ದಾರೆ ಅಂತ. ಲಾಸ್ಟ್ ಒಂದು ರೋಗ ಮುಂಚೆ ನಾನು ಕೂತಿದ್ದೀನಿ, ಹಿಂದೆ ಒಬ್ಬ ಕೂತ. ಅವನ ಹಿಂದೆ ಇನ್ನೊಬ್ರು ವಯಸ್ಸಾದವರು ಪಕ್ಕದಲ್ಲಿ ವೀಲ್ ಚೇರ್ನಲ್ಲಿ ಬಂದಿದ್ರು. ಅಮ್ಮ ಮುಂದೆ ಕೂತ್ಕೊಳ್ತೀರಾ ಅಂತ ಕೇಳ್ತಾ ಇದ್ದೆ. ಮುಗೀತು, ಫ್ಲೈಟ್ ಹೊರಡಬೇಕು. ದಿಢೀರಂತ ಅವನ ಫೋನಿಂದ ಒಂದು ಸೌಂಡ್ ಬರ್ತಾ ಇದೆ, ಜೈ ಶ್ರೀರಾಮ್ ಅಂತ. ಸರಿ ಇರ್ಲಿ, ಅವನ ಭಾವ ಅವನ ಭಕ್ತಿ ಇರ್ಲಿ, ಏನೋ ಒಂದು ಫೋನ್ನಲ್ಲಿ ಇಟ್ಕೊಂಡಿರ್ಬೇಕು ರಿಂಗ್ ಟೋನ್. ಇನ್ನೊಂದು 3-4 ಸಲ ಜೈ ಶ್ರೀರಾಮ್ ಇರ್ಲಿ, ಪರವಾಗಿಲ್ಲ, ಅವನ ಭಕ್ತಿ, ನಮಗೇನು ಇರಿಟೇಟ್ ಆಗಲ್ವಲ್ಲ ಅದರಲ್ಲಿ. ಫ್ಲೈಟ್ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದ್ಮೇಲೆ ಸಿಗ್ನಲ್ ಇರಬೇಕಾಗಿಲ್ವಲ್ಲ. ಮತ್ತೆ 2 ಸಲ ಜೈ ಶ್ರೀರಾಮ್ ಅಂತ ಅವನ ಫೋನ್. ಓಹೋ, ಸಾಹೇಬರು ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ಮಾಡ್ತಿದ್ದಾರೆ. ನಾನು ಸಹನೆಯಿಂದ ಇದ್ದೆ. ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಇಳಿದು ಸ್ವಲ್ಪ ದೂರ ನಡಿಬೇಕು. ಅಲ್ಲೊಂದು ಎಸ್ಕಿಲೇಟರ್ ಅಂತ ಒಂದಿರುತ್ತೆ, ಮೆಟ್ಲು ಇಳಿತಿದ್ರೆ ಹಿಂದ್ಗಡೆ ನಿಂತಿದ್ದ. ಇನ್ನೊಂದ್ಸಲ ಹಾಕ್ದ. ಸುಮ್ಮನಿದ್ದೆ. ಅವನಿಗೆ ತಡ್ಕೊಳಕ್ಕಾಗಲಿಲ್ಲ, ನಾನು ರಿಯಾಕ್ಟ್ ಮಾಡಲಿಲ್ವಲ್ಲ. ನಾನು ರಿಯಾಕ್ಟ್ ಮಾಡೋದು ತಾನೇ ಪ್ರಾಬ್ಲಮ್. ರಿಯಾಕ್ಟ್ ಮಾಡಿಲ್ಲ. ಅವನಿಗೆ ತಡ್ಕೊಳಕ್ಕಾಗದೆ, ಯಾಕೆ ಸರ್ ಡಿಸ್ಟರ್ಬ್ ಆಗ್ಲಿಲ್ವಾ ಅಂದ. ನಾನು ತಿರುಗಿ ಅವನು ಒಂದೇ ಒಂದು ಮಾತು ಹೇಳಿದೆ, ನೋಡಪ್ಪ, ನಿನ್ನ ಧರ್ಮ, ನಿನ್ನ ಶ್ರದ್ಧೆ, ನೀನ್ ಜೈ ಶ್ರೀರಾಮ್ ಅಂತಾದ್ರೂ ಹಾಕೋ, ನಾನೊಬ್ಬ ಮಂಗ ಅಂತಾದ್ರೂ ಹಾಕೋ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ನನ್ನನ್ನು ಕಿರಿಕಿರಿ ಮಾಡ್ಲಿಕ್ಕೆ ಹಾಕ್ತೆ ಅಂತಿದೆಯಲ್ಲ, ಇದರಲ್ಲಿ ನಿನ್ನ ಶ್ರದ್ಧೆ ಇಲ್ಲ, ನಿಮ್ಮ ಸಮಸ್ಯೆ ಅಷ್ಟೇ, ನನಗೆ ಬೇರೆ ಏನಿಲ್ಲ. ಅಂಧಭಕ್ತರು ಹಿಂದೂಗಳಲ್ಲ, ಮುಸ್ಲಿಮರಾದರೂ ಕ್ರೈಸ್ತರಾದರೂ ಯಾವುದೇ ಧರ್ಮಕ್ಕೆ ಸೇರಿದ ಧರ್ಮದವನ್ನು ನಂಬುವವ್ರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ಎಲ್ಲಾ ಧರ್ಮಗಳಲ್ಲಿರುವ ಅಂಧಭಕ್ತರ ಬಗ್ಗೆ ನನಗೆ ಸಮಸ್ಯೆ ಇರೋದು. ಯಾಕೆಂದ್ರೆ ನಾನು ನಿರಂತರವಾದ ವಿರೋಧ ಪಕ್ಷ. ನಾನು ಒಬ್ಬ ಕಲಾವಿದ. ನೀವು ಯಾವ ಪಾರ್ಟಿನಿ ಅಂತಾರೆ, ನಾನು ಯಾವ ಪಾರ್ಟಿ ಇಲ್ಲ ಸರ್, ಜನರ ಪಕ್ಷ ನಾನು ಅಂತೀನಿ. ಕಲಾವಿದನಾಗಿ ಮಾತನಾಡಬೇಕಾಗಿರುವುದು ನನ್ನ ಜವಾಬ್ದಾರಿ. ಯಾಕೆಂದ್ರೆ ನಾನು ಈ ಎತ್ತರಕ್ಕೆ ಅಥವಾ ಈ ತರದ ವೇದಿಕೆ ನನಗೆ ಸಿಕ್ಕಿರುವುದು ನನ್ನ ಪ್ರತಿಭೆಯಿಂದಲ್ಲ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ಸಹೃದಯ ಪ್ರೀತಿಯಿಂದ ನನಗೆ ಸಿಕ್ಕಿದೆ ಅಲ್ವೇ. ನನಗೆ ಆ ಅಹಂಕಾರ ಇಲ್ಲ. ನನ್ನಂತ ಬಹಳ ದೊಡ್ಡ ದೊಡ್ಡ ನಟರುಗಳಿದ್ದಾರೆ, ಯಾರಿಗೂ ಸಿಗದೆ ನನಗೆ ಯಾಕೆ ಸಿಕ್ತು? ನನ್ನನ್ನು ಪ್ರೀತಿಸುವ, ನನ್ನನ್ನು ಇಷ್ಟಪಡುವ ಎಲ್ಲರೂ ಎಲ್ಲಕ್ಕೂ ಸೇರಿದವರು ಅವರು. ಸೊ ನಾನು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಮತ್ತು ಒಂದು ಸಮಸ್ಯೆ ಆದಾಗ ಬಂದು ನಿಲ್ಲಬೇಕು. ಅಲ್ಲ, ನೀವು ಯಾವ್ದಾದ್ರು ಒಂದು ಪಕ್ಷ ಸೇರಿದ್ರೆ, ಬಿಜೆಪಿನೋ ಕಾಂಗ್ರೆಸ್ ಸೇರಿದ್ರು ಎಲ್ಲೋ ಇರ್ತಿದ್ರಿ. ಯಾಕಿರ್ಬೇಕ್ರಿ? ಯಾಕಿರ್ಬೇಕು? ನಾನೇನ್ ಬಡವ ಅಲ್ಲ, ಜನರ ಶ್ರೀಮಂತಿಕೆ ನನ್ನ ಹತ್ರ ಇದೆ. ಕಳ್ಕೊಳ್ಳೋ ಅಷ್ಟು ಶ್ರೀಮಂತ, ನಿಮ್ಮ ಹಾಗೆ ಸೇರ್ಸಿಡೋ ಅಷ್ಟು ಭಿಕ್ಷುಕ ಅಲ್ಲ ನಾನು. ಕಲಾವಿದ ಮಾತಾಡಬೇಕು, ಯಾಕಂದ್ರೆ ಅವನು ಒಂದು ಸಮಾಜದ ಪ್ರತಿನಿಧಿ, ಒಂದು ಸಮಾಜದ ಮನಸ್ಸಾಕ್ಷಿ ಅವನು. ಒಬ್ಬ ಕಲಾವಿದ ಮೌನ ಆದ್ರೆ ಒಂದು ಸಮಾಜ ಮೌನ ಆಗತ್ತೆ. ಅದನ್ನು ಮಾಡಕ್ ಬಿಡಬಾರ್ದು. ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ದನಿಯಾಗುವುದಕ್ಕೋಸ್ಕರ.
ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ. ನೋಡಿ, ಬಹಳ ಮಾತಿದೆ. ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ, ನಾನು ಆಗಾಗ ಹೇಳ್ತಿರ್ತೀನಿ ಮಾತನ್ನ. ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ ಕೆಲವು ಸಲ, ಡಾಕ್ಟರ್ ಬೇಕಾಗಿಲ್ಲ. ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ. ನಾವು ಸುಮ್ಮನಿದ್ದಷ್ಟು ಸಮಾಜದ ಗಾಯಗಳು ಹೆಚ್ಚಾಗುತ್ತವೆ. ಅದರಲ್ಲೂ ದನಿ ಇಲ್ಲದವರಿಗಾಗುವ ಗಾಯಗಳು, ಅಲ್ಪಸಂಖ್ಯಾತರಿಗಾಗುವ ಗಾಯಗಳು, ಪಕ್ಕದಲ್ಲಿ ತಳ್ಳಿರ್ತಾರಲ್ಲ ಅಂಥವ್ರಿಗಾದ ಗಾಯಗಳು. ಯಾಕೆಂದ್ರೆ ನಮ್ಮ ಬೆರಳಿಗೆ ಏಟಾದರೆ, ನಮ್ಮ ಈ ಹೆಬ್ಬೆರಳನ್ನು ಕಡೆದರೆ ಅದು ನಮ್ಮ ನೋವು ಮಾತ್ರ. ಆದರೆ ಏಕಲವ್ಯನ ಬೆರಳನ್ನು ಕಡೆದರೆ ಅದು ಎಲ್ಲರ ನೋವಾಗಬೇಕು ಅಲ್ವೇ? ಅದು ಎಲ್ಲರ ನೋವಾಗಬೇಕು. ಏನ್ ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ? ನೋಡಿ, ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ, ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ. ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು. 2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು. ಅಲ್ಲ, ಏನ್ ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಅಲ್ಲ ನೋಡಿ. ನಾನು ಹೇಳಿದೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದ್ರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ. ಅಲ್ಲಿ ತನಕ ತಗೊಂಡೋಗಿ ಆಯ್ತು ಈ ದೇಶವನ್ನ. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ. ನಾನು ಯಾರೋ ಕೇಳಿದ್ರು, ಸರ್ ಈಗ ಇಲ್ಲ ರಾಜ್ಕುಮಾರು, MGR, NTR ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದ್ರು. ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ. ದಿನಕ್ಕೆ 5 ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದ್ರೆ ಯಾರಪ್ಪ ದುಡ್ಡು? ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಮೊನ್ನೆ 11 ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ. ಅಂದ್ರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ನಡೀತು ಅಂತ ಅರ್ಥ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಯ್ಯೋ ಬೇನೋ ಆಜ್ ರಾತ್ 12 ಬಜೆ ಸೆ ಕರ್ಕಶವಾದ ಲೌಡ್ ಸ್ಪೀಕರ್ ನಿಜವಾಗಿ. ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಗಳನ್ನ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲ ಈ ದೇಶದಲ್ಲಿ. ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಮಣಿಪುರ ಹೊತ್ತುರಿತಿದೆ. ಯಾವುದೋ ಒಂದು ಇದರಿಂದ ಬಂದ ಮನುಷ್ಯ, ಯಾವುದೋ ಆಫ್ರಿಕಾಗೆಲ್ಲ ಹೋಗಿ ಬಂದು ಒಂದು ಟ್ವೀಟ್ ಮಾಡದ ಮನುಷ್ಯ. ಅವನಿಗೆ ಟ್ವೀಟ್ಗೆ ವಾಪಸ್ ಉತ್ತರ ಕೊಟ್ಟ ತಕ್ಷಣ ಅವನ ಟ್ವೀಟ್ ನ ಡಿಲೀಟ್ ಮಾಡದ ಮನುಷ್ಯ. ಅವನೆಂತ ಟ್ವೀಟ್ ಮಾಡದ ಅಂದ್ರೆ, ನಾನು ಅಲಹಾಬಾದ್ ನಲ್ಲಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಇನಾಗ್ರೇಟ್ ಮಾಡ್ತಿದ್ದೀನಿ ಅಂದ. ಅದರಲ್ಲಿ ಒಂದಾದ್ರೂ ಮಣಿಪುರ್ಗಿದೆಯಪ್ಪ ಅಂತ ಕೇಳಿದೆ, ಡಿಲೀಟ್ ಮಾಡ್ಬಿಟ್ಟ. ಅಂದ್ರೆ ನಿರಂತರವಾಗಿ ಪ್ರಶ್ನಿಸಿದರೆ ಕೇಳಿಸ್ಕೊಳ್ತಾರೆ. ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು RSS ನಂತ ಕಿಡ್ನಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ. ಭಗತ್ ಸಿಂಗ್ನ ಕಿಡ್ನಾಪ್ ಮಾಡಿದ್ದಾರೆ. ಭಗತ್ ಸಿಂಗ್ ಇದ್ರೆ ಎದ್ದು ಎದೆ ಓದಿದ್ರು ಇವರು. ಪಟೇಲ್ರನ್ನ ಕಿಡ್ನಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ. ಬರಹ ಪರಿಹಾರಕ್ಕೆ ದುಡ್ಡು ಕೊಡಕ್ಕೆ 100 ಕೋಟಿ ಇರಲ್ಲ, 3,000 ಕೋಟಿಗೆ ಪ್ರತಿಮೆ. ಈಗ ಕೋಟಿ ಚೆನ್ನೈಯನ್ನು ಕಿಡ್ನಾಪ್ ಮಾಡಕ್ ಬಂದ್ರು. ರಾಮ ಲಕ್ಷ್ಮಣ ಅನ್ಕೊಂಡು ಒಂದು ಬುದ್ಧಿ ಕಲಿಸಿದಿರಿ, ಒಳ್ಳೇದು. ಅವರವರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡ್ಬೋದು. ಮಾತೆತ್ತಿದ್ರೆ ಮಸೀದಿ, ರಾಮ ಮಂದಿರ, ಹಿಂದೂ, ಮುಸ್ಲಿಂ. ನೋಡಿ, ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರಿ, ಮುಸ್ಲಿಂ ರಾಜರು ಬಂದ್ರು, ಹಿಂದೂ ರಾಜರು ಬಂದ್ರು. ಆಗಿನ ಕಾಲದಲ್ಲಿ ದುಡ್ಡಿಗೆ, ಆಸೆಗೆ ಅವ್ರು ಮಾಡಿದ ಬಲಾತ್ಕಾರಗಳೆಲ್ಲ, ಅವ್ರ ಕಡಿಮೆ ದೇವಾಲಯಗಳು, ಮಸೀದಿಗಳು ಇಲ್ಲ, ಒಪ್ಕೊಳ್ಳೋಣ. 20ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಅಗದ್ರೆ ಒಂದು ಮಂದಿರ ಸಿಗಬಹುದಪ್ಪ. ಅದನ್ನ ಅಗದ್ರೆ ಕೆಳಗೊಬ್ಬ ಬುದ್ಧ ಸಿಗ್ಬೋದಲ್ವಾ? ಎಷ್ಟಗೀತಾ ಹೋಗ್ತಿರ್ರಿ. ಒಂದು ಅದ್ಭುತವಾದ, ಸುಂದರವಾದ, ಅಭಿವೃದ್ಧಿ ಹೊಂದಿರುವ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ, ಮೊಹಂಜದಾರೋ ಸಿಗಬಹುದು. ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ? ಏನು ಮಾಡ್ತಿದ್ದೀರಿ ನೀವು? ಎಲ್ಲದಕ್ಕೂ ಧರ್ಮ ಕೇಸರಿ. ಹಂಗಾದ್ರೆ ಹಸಿರು ಇಷ್ಟ ಇಲ್ವಾ? ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ, ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ. ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು.
ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ, ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ, ಎತ್ತಿನ ಗಾಡಿಲಿ ಓಡಾಡಿ ನೋಡೋಣ. ಓಡಾಡ್ತೀರಾ? ಎಲೆಕ್ಟ್ರಿಸಿಟಿ ಕಂಡಿಡ್ದವನೋ, ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನೋ ಅಮೆರಿಕಾದಲ್ಲಿ ಇರ್ತಾನೋ, ಅವನು ಲಂಡನ್ ನಲ್ಲಿ ಇರ್ತಾನೆ, ಅವನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ? ಯಾವಾಗ ಹೋಗ್ತೀರಿ ಮುಂದೆ? ಎಲ್ಲಿಗೆ ಹೋಗ್ತಿದ್ರಿ? ಇವತ್ತು ಮಂದಿರ ಆಯ್ತು, ಇವತ್ತು ಭೂಗತ ಆದ, ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ. ಇವನಿಗೆ ಬೇರೆ ಕೆಲಸ ಅಲ್ಲ. ಈ ಸಲ ಗೆದ್ರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರಲ್ಲ, ಇನ್ನೂ ಟೂ ಮಚ್ ಆಗ್ಬಿಡ್ತಾನೆ ಮನುಷ್ಯ. ನಿಲ್ಲಿಸ್ಬೇಕಾಗಿರೋದು ನಮ್ದು ಒಂದೇ ಭಾಷೆ, ಒಂದೇ ರಾಷ್ಟ್ರ. ಯಾಕೆ ಬೇಕು ಒಂದೇ ಭಾಷೆ ನಿಮಗೆ? ನಾನು ಕೇಳದ್ನಪ್ಪ, ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದ್ಯಾ ಹೇಳೋ? ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ, ಅಥವಾ ನಿನ್ನ ಜುಮ್ಲಾಗಳನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕ? ಕ್ಲಿಯರ್ ಆಗಿ ಹೇಳೋಣ, ಯಾಕೊಂದು ಭಾಷೆ? ನೀನು ನನ್ನನ್ನ ತಮಿಳೋ, ಕನ್ನಡನೋ, ಬೆಂಗಾಲಿನೋ, ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ. ನಿನಗೆ ಹಿಂದಿ ಮಾತ್ರ ಗೊತ್ತು, ಅದಕ್ಕೆ ನಿನ್ನ ಸಮಸ್ಯೆ ಅದು. ನಿನಗೆ ಹಿಂದಿ ಮಾತ್ರ ಗೊತ್ತು, ನನಗೆ ಹಿಂದಿನೂ ಗೊತ್ತು. ಆದ್ರಿಂದ ನಿನ್ನದೆಲ್ಲ ನಡೆಯಲ್ಲ ನನ್ನ ಹತ್ರ. ಇವ್ರು ನೋಡಿ, ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಆದ್ಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ. ಹಿಂದೂ ರಾಷ್ಟ್ರ ಆದ್ಮೇಲೆ ಮತ್ತೆ ಬ್ರಾಹ್ಮಣರು, ಕ್ಷತ್ರಿಯರು, ಇವರು ಹರಿಜನರು ಶುರು ಮಾಡ್ತಾರೆ. ಅಷ್ಟೇ ಇವ್ರ ಕತೆ. ಇವರಿಗೆ ಬೇಕಾಗಿರೋದು ಅದು. ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್. ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ. ಅವನಿಗೆ ಹೆಂಗ್ ಅರ್ಥ ಆಗ್ಬೇಕು ವಿದ್ಯೆಯ ಮಹತ್ವವನ್ನ? ಬಡವರ ಹಸು ಹೆಂಗ್ ಅರ್ಥ ಆಗ್ಬೇಕು? ನಮ್ಮ ಸರ್ಕಾರಿ ದುಡ್ಡಲ್ಲಿ ತಾನೆ ಓಡಾಡ್ತಿರೋದು. ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ, ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಲ್ಲಿ, ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ. ಆರಾಮಿದಾನ ಮನುಷ್ಯ. ನಾವು ಪ್ರಶ್ನಿಸಬೇಕಾಗಿದೆ, ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ. ಈಗ ಸುಮ್ಮನೆ ಇನ್ನು ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಒಂದು ನರೇಟಿವ್ ಅನ್ನ, ನಾವು ಒಂದು ಈ ಸಮಸ್ಯೆಯನ್ನ ಹೀಗೆ ನೋಡ್ಬೇಕು ಅಂದ್ರೆ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ, ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು 4-5 ಜನ ಯುವತಿ, ಒಂದು 6 ಜನ. ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು, ಒಪ್ಕೊಳ್ಳೋಣ. ಆದ್ರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ. ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ, ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ. ಅವರು ಹೊರಗಡೆ ಒಂದು ಯೆಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು, ಈ ಬಾಂಬ್ ಅನ್ನ ಹೇಗೆ ಯೂಸ್ ಮಾಡೋದು ನಮ್ಮನ್ನ ದಾರಿ ತಪ್ಪಿಸ್ತಾರೆ. ಅದಕ್ಕೊಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ, ಅದು ಬಿಜೆಪಿಯ ಸಂಸದ ಕೊಟ್ಟಿದ್ದಾನೆ. ಹಾಗಾದ್ರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದ್ ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ. ಆಡಳಿತ ಪಕ್ಷ ಇದೆಯಲ್ಲ, ಅವರಲ್ಲಿಯ ಒಬ್ಬ ಯುವಕ ತೃಣಮೂಲ್ ಒಬ್ಬ MP ಪಕ್ಕದಲ್ಲಿ ಫೋಟೋ ತೆಗೆಸ್ಕೊಂಡಿದ್ದ ಅಂತ. ಆದ್ರೆ ನಾವು ಒಂದು ನರೇಟಿವ್ ನ ಫಿಕ್ಸ್ ಮಾಡಬೇಕಾಗಿದೆ. ಯಾಕೆ ಹಾಗೆ ಮಾಡಿದ್ರು ಯುವಕರು? ನಿರುದ್ಯೋಗದ ಸಮಸ್ಯೆ ಕೇಳಿದ್ರು. ಏನ್ ಹೇಳ್ತಾ ಇದ್ದಾರೆ ಯುವಕರು? ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ. ಮಣಿಪುರದಲ್ಲಿ ಬಲಾತ್ಕಾರಿಯನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಮಣಿಪುರ್ಗೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ. ಆ ಸಮಸ್ಯೆಗಳಿಂದಾಗಿ ಅವರು ಈ ತರ ಆಗಿದ್ದಾರೆ ಅನ್ನೋದ್ರ ನರೇಟಿವ್ ಅನ್ನು ಯಾರಾದ್ರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ? ನಾವು ಆ ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಜನರಲ್ಲಿ ಹೇಳಬೇಕು. ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು, ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಸುಂದರವಾಗಿತ್ತು ನಾನು 40 ವರ್ಷದಿಂದ ಬರುವಾಗ. ಇವತ್ತೇನಾಗಿದೆ ನನ್ನ ದಕ್ಷಿಣ ಈ ತುಳುನಾಡಿಗೆ? ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ? ಯಾರಿಗೋಸ್ಕರ ಕುಳಿತಾ ಇದ್ದಾರೆ? ಇಬ್ಬರ ಮಧ್ಯ ಜಗಳ ತಗೊಂಡು ಒಬ್ಬನ ಸಾಯ್ತಾನೆ, ಒಬ್ಬನ ಜೈಲಿನಲ್ಲಿ ಇರ್ತಾನೆ. ಆದ್ರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ MLA MP ಮಕ್ಕಳು ಜೈಲಿನಲ್ಲಿರೋದು ನೋಡಿದ್ದೀರಾ ನೀವು? ಈ ತರದ ಗಲಭೆಗಳಲ್ಲಿ ಒಬ್ಬ MLA, ಒಬ್ಬ MP, ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದು ನೋಡಿದ್ದೀರಾ ನೀವು? ತಂದಿಟ್ಟು ತಮಾಷೆ ನೋಡೋದು. ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು % ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ, ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ. ಆ ವಲಸೆಯನ್ನ ನಿಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ ಇವರು.
ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಭಿಮಿಟ್ಟು ಅವರನ್ನ ಮಂಗ ಮಾಡ್ತಿರೋದನ್ನು ಬಿಟ್ರೆ ಏನಾಗ್ತಾ ಇದೆ ನಮ್ಮಲ್ಲಿ? ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬೆಲೆ ಏರಿಕೆ ಸ್ವಾಮಿ, ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ. ಈ ಮಂಗಂದರಿಗೆ, ಈ ಅಂಧ ಭಕ್ತರಿಗೆ ಹೇಳ್ಬೇಕು. ಅವನೊಬ್ಬನು ಹೇಳ್ತಾ ಇದ್ದಾನೆ, ಮೋದಿಜಿ ಅವರು ಹೇಳಿದ್ದಾರೆ 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ, ದೇಶಕ್ಕೋಸ್ಕರ 10 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ. ಅವನಿಗೆ ಹೇಳಿದೆ, ಮಂಗ, ಲೀಟರ್ಗೆ 10 ರೂಪಾಯಿ ನಿನ್ ಜೇಬಿಂದ ಹೋಯ್ತು. ಅದಾದ್ಮೇಲೆ ನೀನ್ ದಿನಸಿ ಅಂಗಡಿಗೆ ಹೋದ್ರೆ, ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ, ಅದನ್ನು ಕೊಡ್ತಾ ಇರೋದು ನೀನೇ ಕಣೋ. ನಿನ್ನ ಮಕ್ಕಳ ಶಾಲೆಗೆ ಹೋದ್ರೆ, ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಟೀಚರ್ಸ್ಗಳಿಗೆ ಸಂಬಳ ಕಮ್ಮಿ ಆಗಿ ಜಾಸ್ತಿ ಮಾಡ್ತಿದ್ವಿ, ಅದ್ರ ಟೀಚಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ. 10 ರೂಪಾಯಿ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ. ಏನ್ ಮಾಡ್ಲಿ ನಿಮಗೆ? ದೇಶದಲ್ಲಿ ಯಾರಾದ್ರೂ ರಾಮ ಮಂದಿರವನ್ನು, ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲರೂ ಮಾಡಿದ್ದಾರೆ ಅಂದ್ರೆ, ಇವರು ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರ್ಲಿಲ್ವಾ ದೇಶದಲ್ಲಿ? ಇರ್ಲಿಲ್ವೇ ದೇಶದಲ್ಲಿ? ಯಾರು ನೋಡ್ಕೊಂಡ್ರು? 3 ಕೋಟಿ ದೇವತೆಗಳಿರುವಂತ ಭಾರತ ದೇಶ ಇದು. ನೋಡ್ಕೊಳ್ಳಿಲ್ವಾ? ಆರಾಮ್ ತಾನೇ ಇದ್ವಿ. ಯಾರು ಅದು ಇನಾಗರೇಷನ್ ಅನ್ಕಂಪ್ಲೀಟೆಡ್. ಇತ್ತೀಚೆಗೆ ಬಹಳಷ್ಟು ಜನ ನನ್ನ ಬಿಜೆಪಿ ಮಿತ್ರರಿದ್ದಾರೆ, ಅವ್ರು ನನ್ನ ಹತ್ರ ಗೋಳು ಹೇಳ್ಕೊಳ್ತಾರೆ, ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ, ಅದು ಎಲ್ಲೋ ಇತ್ತು ನಮಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾಡಿದಿರಿ ಆ ದುಡ್ಡನ್ನ? ರಾಮ ಮಂದಿರ ಕಲ್ಲಿನಲ್ಲಿ ಕಟ್ತಿದಾರಂತೆ, ಕೋಟ್ಯಾಂತರ ಇಟ್ಟಿಗೆ ಏನಾಯ್ತು? ಇಟ್ಟಿಗೆ ಎಲ್ಲಿ ಸ್ವಾಮಿ? ಕೇಳಬಾರ್ದೆ ಪ್ರಶ್ನೆಗಳನ್ನ? ನಾವು ಈ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ, ಪ್ರತಿಯೊಂದನ್ನ ಕೇಳಬೇಕಾಗಿದೆ ನಾವು. ಮೆಜಾರಿಟಿ 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 ಎಲ್ಲ ಈ ದೇಶದಲ್ಲಿ ನಡೆಯಲ್ಲ. ಪ್ರಕೃತಿಗೆ ಮೆಜಾರಿಟಿ ಸರಿ ಅಲ್ಲ. ಮೆಜಾರಿಟಿನೇ ಆಗ್ಬೇಕಾದ್ರೆ ಕಾಗೆ ರಾಷ್ಟ್ರೀಯ ಪಕ್ಷಿ ಆಗ್ಬೇಕಿತ್ತು, ಹಸು ರಾಷ್ಟ್ರೀಯ ಪ್ರಾಣಿ ಆಗ್ಬೇಕು. ಯಾಕೆ ಹುಲಿ, ಯಾಕೆ ನವಿಲು? ಅದರ ವೈಶಿಷ್ಟ್ಯ ಇದೆ. ಪ್ರಜಾಪ್ರಭುತ್ವ ಅಂದ್ರೆ ಒಂದು ಪಕ್ಷವನ್ನ ಕೆಳಗಿಳಿಸುವ ಅಥವಾ ಇನ್ನೊಂದು ಪಕ್ಷವನ್ನು ಮೇಲೇರಿಸುವ ಕ್ರಿಯೆ ಅಲ್ಲ. ಪ್ರಜಾಪ್ರಭುತ್ವವೆಂದರೆ ಹೊಸ ನಾಯಕನ ಹುಟ್ಟಿಗೆ ಕಾರಣವಾಗಬೇಕಾದ ಒಂದು ವ್ಯವಸ್ಥೆ. ನಾವು ಆ ಪಾರ್ಟಿ ಈ ಪಾರ್ಟಿನ ಕಬಡ್ಡಿ ಮ್ಯಾಚ್ ನೋಡೋದು ನಿಲ್ಲಿಸ್ಬೇಕು. ನಮ್ಮ ಪ್ರತಿನಿಧಿ ಯಾರು? ಅವನ ಆ ಪಕ್ಷದವನು ಈ ಪಕ್ಷದವನಲ್ಲ, ನಮಗೆ ಗೊತ್ತಿರೋನೆ. ಯಾಕಂದ್ರೆ ಈ ತರದ ಒಂದು ಪ್ರಕ್ರಿಯೆ, ಈ ತರದ ಆಲೋಚನೆಯನ್ನು ನಾವು ಜನರೊಳಗೆ ತಗೊಳಕಾಗ್ತದೆ. ಯಾಕಂದ್ರೆ ಈ ಭಾರತ ದೇಶದಲ್ಲಿರುವ ಯಾವುದೇ ನಾಯಕನು ನಾಳಿನ ಭರವಸೆ ಅಲ್ಲ. ದೇಶ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು. ನಾವು ಬದಲಾಗದಿದ್ರೆ, ನಾವು ಪ್ರಶ್ನಿಸದಿದ್ದರೆ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕೋತಿಗಳ ತರ ಜಿಗಿತ ನಮ್ಮನ್ನು ಹಿಂಗೆ ಮಾಡ್ತಾ ಹೋಗ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ನಡೆಸೋರ್ಗಲ್ಲ, ಆಳ್ವಿಕೆ ನಡೆಸೋರ್ಗಲ್ಲ, ಅವರಿಗೆ ಆಳ್ವಿಕೆ ಕೊಟ್ಟವ್ರು ನಾವು. ಪವರ್ಫುಲ್ ಶಕ್ತಿ ನಮ್ಮಲ್ಲಿದೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಮನೆ ಮನೆಗೆ ಪ್ರತಿಯೊಬ್ಬರಲ್ಲೂ ಅವನನ್ನ ಹಂಗಿಸೋದು, ಅವನನ್ನ ಹೀಯಾಳಿಸೋದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಪ್ರಜ್ಞೆಯನ್ನ ನೀವು ಈ ಬಿಸಿಲಲ್ಲಿ ನಡೆದ್ರಲ್ಲ, ಅದರಲ್ಲಿ ನನಗೆ ಒಂದು ದೊಡ್ಡ ನಂಬಿಕೆ ಇದೆ. ಆ ನಂಬಿಕೆಯನ್ನು ನೀವು ಕೊಟ್ಟಿದ್ರಿ. ಇಲ್ಲಿ ಯುವಕರು ಆ ನಂಬಿಕೆಯನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಮುಂದಿನ ಬದುಕು ನಿಮ್ಮದು, ಯುವಕರದ್ದು. ಯಾವ ಕೆಲಸ ಮಾಡಿಲ್ಲ. ಮೊನ್ನೆ ಯಾರೋ ಕೇಳಿದ್ರು, ಸರ್ ಮೋದಿ ಇಲ್ದಿದ್ರೆ ಬೇರೆ ಯಾರು ಅಂತ ಹೇಳಿ. ಸರ್ ಮೋದಿ ಬಿಟ್ಟು ಬೇರೆ ಯಾರಾದ್ರೂ ಓಕೆ ರೀ ಅಂದೆ ನಾನು. ಅವನು ಬಿಟ್ಟು ಬೇರೆ ಯಾರಾದ್ರೂ ಓಕೆ ಸರಿ. ಅವನೇ ಅನ್ನೋದು ಏನ್ ಮಾಡಿದಾನೆ, ಏನ್ ಕಿಸಿದು ಗುಡ್ಡ ಹಾಕಿದಾನೆ? ನಮ್ಮ ದೇಶವನ್ನ ಅವನತಿಗೆ ತಳ್ಳೋದು ಬಿಟ್ರೆ. ಈಗ ಹೇಳ್ತಿದ್ರಲ್ಲ ಅವರು, ನಮ್ಮ ಇವತ್ತಿನ ಹಂಗರ್ ಇಂಡೆಕ್ಸ್ ಏನಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಏನಾಗಿದೆ, ಕಪ್ಪು ಹಣ ಮಾಯ ಆಗಿದೆಯಾ, ಎಲ್ರಿಗೂ ಉದ್ಯೋಗ ಕೊಟ್ಟಿದಾನ, ಹೆಂಗಸರು ಸುರಕ್ಷಿತವಾಗಿದ್ದಾರ, ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರ? ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು, ಕಾಪಾಡುವುದು, ನೋಡುವುದು ಬಹುಸಂಖ್ಯಾತರ ಹೊಣೆ, ಜವಾಬ್ದಾರಿ. ಅದು ಪ್ರಜಾಪ್ರಭುತ್ವ ಅಂದ್ರೆ ಮೆಜಾರಿಟಿ ಅಲ್ಲ. ಒಂದು ಕಾರ್ನಲ್ಲಿ 8 ಜನ ಹೋಗ್ತಾ ಇದ್ರೆ, 6 ಜನ ಹೋಗ್ತಾ ಇದ್ರೆ, ಒಂದ್ 4 ಜನ ಸೇರ್ಕೊಂಡು ಸ್ವಲ್ಪ ಜೋರಾಗಿ ಮ್ಯೂಸಿಕ್ ಹಾಕೋಣ ಅಂತಾರೆ. ಹಿಂದೆ ಉಳಿದ 2 ಸರ್, ನಮ್ಮ ತಂದೆಯವ್ರಿಗೆ
ಮೈ ಸರಿ ಇಲ್ಲ ಬೇಡ ಅಂದ್ರೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ, ವೋಟಿಂಗ್ ಮಾಡೋಣ, 4 ಜನ ಲೌಡ್ ಮ್ಯೂಸಿಕ್ ಅಂದ್ರು ಹಾಕ್ಬಿಡ್ತೀರಾ? ಸೂಕ್ಷ್ಮತೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ. ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು. ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದೀವಿ ಅಂದ್ರೆ ಹಿಂದೆ ನಿಧಾನಕ್ಕೆ ಬರ್ತಿದಾರೆ ಅಂದ್ರೆ ನಾವು ಮುಂದೆ ಹೋಗೋದಲ್ಲ, ಅವರನ್ನೂ ಕರ್ಕೊಂಡು ಹೋದ್ರೇನೆ ಮೆರವಣಿಗೆ. ಎಲ್ಲರೂ ಸೇರಿ ದಡ ಸೇರಿದ್ರೇನೆ ಮೆರವಣಿಗೆ. ಈ ತರ ನೀವು ಹೋಗ್ತಾ ಇದ್ದೀರಿ, ನನ್ನನ್ನು ಕೇಳ್ತಾರೆ, ನಿಮಗೆ ರಾಜಕಾರಣದ ಆಸೆ ಇಲ್ಲ, ಅಧಿಕಾರದ ಆಸೆ ಇಲ್ಲ, ಚೆನ್ನಾಗಿದ್ದೀರಿ, ಆದ್ರೂ ಯಾಕೆ ಹೋಗ್ತಿದ್ದೀರಿ ಅಂತ. ನಾನು ಹೋಗ್ಬೇಕ್ರಿ. ನನ್ನ ಜನ, ನನ್ನ ಸಮಾಜ, ನನ್ನನ್ನು ಪ್ರೀತಿಸುವ ಸಮಾಜ, ಇದು ಜವಾಬ್ದಾರಿ. ಚೆಗೋವೆರ ಹೇಳದಂತೆ, ಅವನ ದೇಶದ ಕ್ರಾಂತಿ ಆದ ಮೇಲೆ ಅಯ್ಯೋ ನನ್ನ ಕೆಲಸ ಮುಗೀತು ಅನ್ನಿಸ್ತದೆ, ಇಲ್ಲ ಪ್ರಪಂಚದ ಬೇರೆ ಮೂಲೆಯಲ್ಲಾದ್ರೂ ಅನ್ಯಾಯ ನಡೀತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅನ್ನಂತೆ. ನಮಗೆ ಬೇಕಾಗಿರುವ ಆ ಮಾನವೀಯ ತುಡಿತ, ಆ ಮಾನವ ಧರ್ಮ, ನಾವು ಸೌಮ್ಯವಾಗಿ, ಗಟ್ಟಿಯಾಗಿ, ಗಟ್ಟಿ ಧ್ವನಿಯಲ್ಲಿ, ನಿರ್ಧಾರದಿಂದ, ದೃಢ ಸಂಕಲ್ಪದಿಂದ, ನಂಬಿಕೆಯನ್ನು ಕಳೆದುಕೊಳ್ಳದೆ ಈ ಪ್ರಶ್ನೆಗಳನ್ನ, ಬಡತನದ, ಹಸಿವಿನ, ಉದ್ಯೋಗದ, ಸಮಾನ ಬದುಕಿನ, ಯಾಕಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಪ್ರತಿಯೊಬ್ಬನೂ ನಾವೆಲ್ಲರೂ ಒಂದೇ ಎಂದು ಎನ್ನುವ ಭಾವನೆಯಿಂದ ದುಡಿಯುವ ಮತ್ತು ಬದುಕುವ ಸ್ವಾತಂತ್ರ್ಯ ಕೊಡಬೇಕು. ಅದೇ ನಮ್ಮ ಸಂವಿಧಾನ. ಆ ಸಂವಿಧಾನ ಬದಲಾಯಿಸಕ್ಕೆ ಹೊರಟಿದ್ದಾರೆ ಇವರು. ಹಂಗೆಲ್ಲ ಬದಲಾಯಿಸಕ್ಕೆ ಬಿಡಲ್ಲ. ಅದು ನಮ್ಮ ಕನಸು, ಅದು ನಮ್ಮ ಕನಸು. ಹೀಗೆ ಇರಿ, ನಿಮ್ ಜೊತೆ ಎಂದೆಂದೂ ನಾನು ಇರ್ತೇನೆ. ಅದು ನಾನು ನಿನಗೆ ಮಾಡುವ ಸಹಾಯ ಅಲ್ಲ, ನನ್ನ ಬದುಕಿಗೆ ನಾನು ಅರ್ಥ ಕಂಡುಕೊಳ್ತಾ ಇದ್ದೇನೆ. ನಾನು ಬದುಕಿರುವುದಕ್ಕೆ ಕಾರಣಗಳನ್ನು ಕಂಡುಕೊಳ್ತಿದ್ದೇನೆ. ಆ ಕಾರಣಗಳು ನಾನು ನಿಮ್ಮೊಂದಿಗೆ, ನಿಮ್ಮ ನಡುವೆ ನಿಂತು ನಿಮ್ಮ ದನಿಯಾದಾಗ ಮಾತ್ರ ನನ್ನ ಜೀವನ ಸಾರ್ಥಕ. ನನ್ನನ್ನು ಬೆಳೆಸಿದ, ಪ್ರೀತಿಸಿದ ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಎಲ್ಲ ಹೋರಾಟದಿಂದ ನಾನು ಇರ್ತೇನೆ. ಬರ್ತೀನಿ. ಸಂಜೆ ಒಳ್ಳೆಯದಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.